ಎಲ್ರಿಗೂ ಶುಭೋದಯ, ಸುಪ್ರಭಾತ, ಗುಡ್ ಮಾರ್ನಿಂಗ್. ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಇನಿಷಿಯೇಟಿವ್ ಮುಂದುವರಿಬೇಕು ಅಂತಂದರೆ ವಿಡಿಯೋನ ಲೈಕ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾವುದು ಇಂಪಾರ್ಟೆಂಟು ಅಷ್ಟನ್ನು ಮಾತ್ರ ನಾವು ನೋಡ್ತಾ ಹೋಗ್ತಿದ್ದೇವೆ. ರಾಜಕೀಯ ವಿಷಯಗಳನ್ನು ನೋಡೋದಿಲ್ಲ. ಇವತ್ತಿನ ನ್ಯೂಸ್ ಪೇಪರ್ನ ಹೈಲೈಟ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ನಮ್ಮ ರಾಜ್ಯದಲ್ಲಿ ನಾಯಿ ಕಡಿತದ ಒಂದು ಪ್ರಕರಣಗಳಲ್ಲಿ ಭಾರಿ ಹೆಚ್ಚಳ ಆಗ್ತಾ ಇದೆ. ನೋಡಿ, ಈ ವರ್ಷ ವರದಿಯಾದ ಒಟ್ಟು ಪ್ರಕರಣಗಳ ಸಂಖ್ಯೆ 4 ಲಕ್ಷದ ಗಡಿ ಸಮೀಪಿಸ್ತಾ ಇದೆ. ಸುಮಾರು 3.97 ಲಕ್ಷ ಅಷ್ಟು ನಾಯಿ ಕಡಿತದ ಪ್ರಕರಣಗಳು ದಾಖಲೆ ಆಗ್ತಾ ಇದೆ. ಒಂದು ವರ್ಷದಲ್ಲಿ ಇಷ್ಟೊಂದು ಪ್ರಕರಣಗಳು ಮೊದಲೆಲ್ಲೂ ದಾಖಲೆ ಆಗಿರಲಿಲ್ಲ. ಅಂದರೆ ಇದು ಗರಿಷ್ಠ ಪ್ರಕರಣ. ಕಳೆದ ವರ್ಷ 3.61 ಲಕ್ಷ ಪ್ರಕರಣ ಆಗಿತ್ತು. ಆದರೆ ಈ ವರ್ಷ ಏರಿಕೆ ಬಹಳ ತೀವ್ರವಾಗಿದೆ. ಅಕ್ಟೋಬರ್ ಅಂತ್ಯದ ವೇಳೆಗೆ ಈಗ ರೇಬಿಸ್ನಿಂದಾಗಿ 31 ಮಂದಿ ಮೃತಪಟ್ಟಿದ್ದಾರೆ. ಪ್ರತಿ ವಾರ ಸರಾಸರಿ 10,000 ಹೊಸ ಪ್ರಕರಣಗಳು ವರದಿ ಆಗ್ತಾ ಇದೆ. ಅಂದರೆ ನೋಡಿ, ಕ್ಲಿಯರ್ಲಿ ಇಟ್ಸ್ ಎ ಗವರ್ನೆನ್ಸ್ ಇಶ್ಯೂ. ಆಡಳಿತ, ಮ್ಯಾನೇಜ್ಮೆಂಟ್ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ನಿನ್ನೆ ಹೇಳಿದ ಹಾಗೆ ಇಸ್ರೋದ ಬಾಹುಬಲಿ ರಾಕೆಟ್, ಬಾಹುಬಲಿ ಅಂತಂದರೆ ಯಾವುದಕ್ಕೆ ಹೇಳ್ತೇವೆ? LVM-3 M5 ರಾಕೆಟ್. ನೋಡಿ, ಸ್ವದೇಶಿ ನಿರ್ಮಿತವಾಗಿದ್ದು ಇದು 4,410 kg ತೂಕದ CMS-03. ಇದು ಸಂವಹನ ಉಪಗ್ರಹ, ನೆನ್ಪಿಟ್ಕೊಳ್ಳಿ, ಸಂವಹನ ಉಪಗ್ರಹ, ಕಮ್ಯುನಿಕೇಷನ್ ಸ್ಯಾಟಲೈಟು. ಇದನ್ನು ಸಕ್ಸಸ್ಫುಲ್ಲಾಗಿ ಕಕ್ಷೆಗೆ ಸೇರಿಸಿದ್ದಾರೆ. ನಮ್ಮ ದೇಶದ ಬಾಹ್ಯಾಕಾಶ ಕೇಂದ್ರದಿಂದ ಉಡಾಯಿಸಲಾದಂತಹ ಅತ್ಯಂತ ಭಾರವಾದ ಉಪಗ್ರಹ ಇದು CMS-03. ಹಾಗಾಗಿ ನಾವೇ ಈಗ ಬಿಲ್ಡ್ ಮಾಡಿ ಸೇರಿಸಿದ್ದೀವಲ್ವಾ, ಇದು ಆತ್ಮನಿರ್ಭರ್ ಭಾರತಕ್ಕೆ ಒಂದು ಹೊಸ ಪುಷ್ಟಿಯನ್ನು ಕೊಡ್ತಾ ಇದೆ. ಇನ್ನು ನಮ್ಮ ಭಾರತೀಯ ಸೇನೆ ತ್ರಿಶೂಲ್ ಸಮರಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದೆ. ಈಗ ತ್ರಿಶೂಲ್ ಸಮರಾಭ್ಯಾಸದಲ್ಲಿ ಭೂಸೇನೆ ಇರುತ್ತೆ, ವಾಯುಸೇನೆ ಇರುತ್ತೆ, ನೌಕಾಪಡೆ ನೇತೃತ್ವವನ್ನು ವಹಿಸಿಕೊಂಡಿರುತ್ತೆ. ಸುಮಾರು 12 ದಿನಗಳ ಒಂದು ಸಮರಾಭ್ಯಾಸ ಇದು. ಜಂಟಿ ಸಮರಾಭ್ಯಾಸ ಅಂತ ಕರೀತೇವೆ. ರಾಜಸ್ಥಾನ, ಗುಜರಾತ್ನ ಮರುಭೂಮಿ, ಅರಬ್ಬಿ ಸಮುದ್ರದ ಉತ್ತರದ ಭಾಗ ಎಲ್ಲ ಕಡೆ ಇದು ನಡೀತಾ ಇದೆ. 20,000ಕ್ಕೂ ಹೆಚ್ಚು ಸಿಬ್ಬಂದಿ ಇರ್ತಾರೆ. ಟ್ಯಾಂಕ್ಗಳು, ರಫೇಲ್, ಸುಖ ಯುದ್ಧ ವಿಮಾನ, ಯುದ್ಧ ನೌಕೆ ಇದೆಲ್ಲ ಭಾಗವಹಿಸುತ್ತೆ. ಅಂದರೆ 3 ಸೇವೆ, ಭೂಸೇನೆ ಇರಬಹುದು, ನೌಕಾಸೇನೆ, ವಾಯುಸೇನೆ, ಅವುಗಳ ನಡುವಿನ ಜಂಟಿ ಕಾರ್ಯಾಚರಣೆ, ಕಾರ್ಯವಿಧಾನ ಯಾವ ಥರ ಇರುತ್ತೆ ಅದರ ಟೆಸ್ಟ್ ಮಾಡ್ತಾರೆ, ಅದನ್ನು ಅಭ್ಯಾಸ ಮಾಡ್ತಾರೆ. ಮತ್ತು ಇಂಟರ್ ಆಪರೇಬಿಲಿಟಿ ಅಂತ ಕರಿತೇವೆ, ಪರಸ್ಪರ ಕಾರ್ಯಸಾಧ್ಯತೆ, ಅದನ್ನು ಹೆಚ್ಚಿಸುವ ಗುರಿಯನ್ನು ಇಂತಹ ಸಮರಾಭ್ಯಾಸಗಳು ಹೊಂದಿರುತ್ತವೆ. ಇನ್ನು ಎನ್ಸಿಟಿಫಿಕೇಷನ್ ಅನ್ನುವಂಥ ಒಂದು ಸಿದ್ಧಾಂತ ಇದೆ. ಇದು ಕೆಲವೊಂದು ಸಾರಿ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ MCQದಲ್ಲಿ ಕೇಳಬಹುದು. ಅಂದರೆ ಆನ್ಲೈನ್ ವೇದಿಕೆಗಳು ಹೇಗೆ ಹದಗೆಡ್ತಾ ಬಂದಿವೆ. ಯೂಟ್ಯೂಬು, ಎಕ್ಸು, ಮೊದಲು ಟ್ವಿಟರ್ ಅಂತ ಕರಿತಾ ಇದ್ವಿ, ಇನ್ಸ್ಟಾಗ್ರಾಮು, ಗೂಗಲ್ಲು ಅಂತಂದರೆ ಬಳಕೆದಾರರಿಗೆ ಹೇಗೆ ಅದು ಕೆಟ್ಟದು ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಈ ಒಂದು ಸಿದ್ಧಾಂತವನ್ನು ಕೊಟ್ಟಿರೋರು ಟೆಕ್ ಬರ್ತಕ್ಕಂಥ ಕರಿ ಡಾಕ್ಟರು. ಇವರು ಟೆಕ್ನಾಲಜಿ ರಿಲೇಟೆಡ್ ಆಗಿರುವ ಆರ್ಟಿಕಲ್ಗಳನ್ನು ಬರೆಯೋರು. ಏನು ಹೇಳ್ತಾರೆ ಅಂತಂದರೆ, ಈಗ ನೋಡಿ, ಯೂಟ್ಯೂಬಲ್ಲಿ ಆಗಿರ್ಬೋದು, ಅಮೆಝಾನ್ ಪ್ರೈಮಲ್ಲಿ ಮತ್ತು ಬೇರೆ ಬೇರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಸ್ಟಾರ್ಟಿಂಗಲ್ಲಿ ಒಳ್ಳೆ ಸೇವೆ ನೀಡ್ತಾ ಹೋಗುತ್ತೆ, ಒಳ್ಳೆ ಕಂಟೆಂಟ್ ಕೊಡ್ತಾ ಹೋಗುತ್ತೆ. ಆದರೆ ನಿಧಾನವಾಗಿ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಅಡ್ವರ್ಟೈಸರ್ಸ್ ಇರ್ತಾರಲ್ವ, ಯಾರು ಒಂದು ಜಾಹೀರಾತು ಕೊಡ್ತಾರೋ ಅವರಿಗೆ ಅನುಕೂಲ ಆಗೋ ರೀತಿ ಬಳಕೆದಾರರನ್ನು, ಯೂಸರ್ಸನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಹೋಗುತ್ತವೆ. ಆದರೆ ಕೊನೆಗೆ ಇವರು ಎರಡರನ್ನು, ಅಂದರೆ ಈ ಕಡೆ ಬಳಕೆದಾರರು ಇರ್ತಾರೆ, ಈ ಕಡೆ ಅಡ್ವರ್ಟೈಸರ್ಸು ಇರ್ತಾರೆ, ಇವರು ಎರಡರ ಮೇಲೂ ದಬ್ಬಾಳಿಕೆ ಮಾಡಿ ಎರಡರನ್ನು ದುರುಪಯೋಗ ಪಡಿಸ್ಕೊಂಡು ಎಲ್ಲ ಲಾಭವನ್ನು ತಾವೇ ಪಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಯಾರು? ಆನ್ಲೈನ್ ವೇದಿಕೆಗಳು. ಮೊದಲು ಯೂಸರ್ಸಿಗೆ ತೊಂದರೆ ಕೊಟ್ಟರು, ಆಮೇಲೆ ಅಡ್ವರ್ಟೈಸರ್ಸು, ಆಮೇಲೆ ಕಂಪ್ಲೀಟ್ ಇಡೀ ಸಿಸ್ಟಮನ್ನು ತಮ್ಮ ಹೊಳ್ಳಿಗೆ ತೆಗೆದುಕೊಂಡು ಲಾಭವನ್ನು ತಾವೇ ಪಡೀಲಿಕ್ಕೆ ಮುಂದಾಗ್ತಾರೆ. ಆವಾಗ ಸಂಪೂರ್ಣವಾಗಿ ನಶಿಸಿ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಪ್ಲ್ಯಾಟ್ಫಾರ್ಮ್ಗಳು ಅಂತ ಇವರ ಒಂದು ಥಿಯರಿ ಹೇಳುತ್ತೆ. ಎನ್ಸಿಟಿಫಿಕೇಷನ್ ಸಿದ್ಧಾಂತ ಅಂತ ಕರಿತೇವೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ಎಲ್ಲ ಕಡೆ ಜಾಹೀರಾತು ಜಾಸ್ತಿ ಆಗುತ್ತೆ. ಮತ್ತು ಮೊದಲು ಮನಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಯಾವುದೇ ಪಾವತಿ ಇರಲಿಲ್ಲ. ಈಗ ಜಾಸ್ತಿ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಆಗ್ತಾ ಇದೆ. ಮತ್ತು ಗೂಗಲ್ ಸರ್ಚ್ ಮಾಡಿದರೆ ಅಥವಾ AI ಸರ್ಚ್ ಮಾಡಿದರೆ ಅದರಲ್ಲಿ ಆಲ್ರೆಡಿ ಬಯಾಸ್ಡ್ ಇನ್ಫಾರ್ಮೇಷನ್ಗಳಿರುತ್ತೆ. ಹಾಗಾಗಿ ಪಕ್ಷಪಾತ ಇರುತ್ತೆ. ಅಂಥ ಒಂದು ಸಿಚುವೇಶನ್ ಈಗ ಜಾಸ್ತಿ ಆಗ್ತಾಯಿದೆ ಅಂತ ಇದರಲ್ಲಿ ಹೇಳ್ತಾರೆ. ಇನ್ನು RBI ಡಿಜಿಟಲ್ ಬ್ಯಾಂಕಿಂಗ್ ಸಂಬಂಧಪಟ್ಟ ಹಾಗೆ ಹೊಸ ನಿಯಮಗಳನ್ನು ತರ್ತಾ ಇದೆ. ಯಾಕಂತಂದರೆ ಡಿಜಿಟಲ್ ವಂಚನೆ ಮೊನ್ನೆ ಸಹ ನೋಡಿದ್ವಿ. ಡಿಜಿಟಲ್ ಥ್ರೆಟ್ಸು, ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಂತಂದರೆ ಸಂಖ್ಯೆ ಕಡಿಮೆ ಆಗ್ತಾ ಇದ್ದರೂ ಅದರಿಂದ ಒಟ್ಟು ವಂಚನೆ ಆಗ್ತಾ ಇರ್ತಕ್ಕಂಥ
ಪ್ರಮಾಣ ಇದೆಯಲ್ವ, ಮೊತ್ತದ ಪ್ರಮಾಣ. ಅಂದರೆ ಉದಾಹರಣೆಗೆ ನೋಡಿ, 2024-25ರಲ್ಲಿ ಸುಮಾರು 23,953 ಡಿಜಿಟಲ್ ವಂಚನೆ ಪ್ರಕರಣಗಳಾಗಿದೆ. ಇದರಿಂದ ಜನ 36,014 ಕೋಟಿಯಷ್ಟನ್ನು ಕಳ್ಕೊಂಡಿದ್ದಾರೆ. ಅಂದರೆ 194% ಹೆಚ್ಚಳ ಆಗಿದೆ ಹಿಂದಿನ ವರ್ಷ ಹೋಲಿಸಿದ್ರೆ. ಇದನ್ನು ತಡಿಲಿಕ್ಕೋಸ್ಕರ ಮುಂದಿನ ವರ್ಷ 2026 ಏಪ್ರಿಲ್ 1ರಿಂದ ಜಾರಿಗೆ ಬರೋ ರೀತಿ ಸೈಬರ್ ವಂಚನೆಗಳನ್ನು ತಡೆಯುವ ಸಲುವಾಗಿ RBI ಹೊಸ ನಿಯಮಗಳನ್ನು ತರ್ತಾ ಇದೆ. ಇದರಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ಏನಂತಂದರೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್. ಇದು ನಿಮ್ಗೆ ಗೊತ್ತಿದೆ, ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡಿರ್ತೀರಿ. ಮತ್ತು ಬ್ಯಾಂಕಿಂಗು ಮತ್ತು ಪೇಮೆಂಟ್ ಆ್ಯಪ್ಗಳಲ್ಲಿ ಸ್ಕ್ರೀನ್ಶಾಟು, ಸ್ಕ್ರೀನ್ ರೆಕಾರ್ಡು, ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಇರೋದಿಲ್ಲ. OTP ಕಳ್ಳತನ ಅದನ್ನು ತಡಿಲಿಕ್ಕೆ SMS ಬದಲು ಏನು ಮಾಡ್ತಾರೆ, ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಗಳಿಗೆ ಮಾತ್ರ OTP ಬರುತ್ತೆ. ಈಗ ನಮ್ಮ ನಂಬರಿಗೆ ಬರುತ್ತಲ್ವಾ OTP, ಅದು ಹಾಗೆ ಬರೋದಿಲ್ಲ. ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಗಳಿರುತ್ತೆ, ಆ ಒಂದು ಬ್ಯಾಂಕಿನ ಆ್ಯಪ್ಗಳಿಗೆ OTP ಬರುತ್ತೆ. ಅದ್ರ ಜೊತೆ ರಾತ್ರಿ ಸಂದರ್ಭದಲ್ಲಿ ಟ್ರಾನ್ಸಾಕ್ಷನ್ ಆಗದೇ ಇರೋ ರೀತಿ ನೋಡಿಕೊಳ್ಳೋ ಥರ ಒಂದು ಪ್ರೊವಿಷನ್ ಸಹ ಇದೆ. ಇದಾದಮೇಲೆ ದೊಡ್ಡ ಮೊತ್ತದ ಪಾವತಿಗಳು, ದೊಡ್ಡ ಅಮೌಂಟ್ ಇದ್ದರೆ ಅದಕ್ಕೆ ಬಯೋಮೆಟ್ರಿಕ್ ಪರಿಶೀಲನೆ ಸಹ ಕಡ್ಡಾಯ ಆಗಬಹುದು. ಇಷ್ಟು ನಿಯಮಗಳನ್ನು ಮುಂದೆ ತರ್ತಾ ಇದೆ ಮುಂದಿನ ವರ್ಷದಿಂದ. ಇನ್ನು ನಿಮಗೆಲ್ಲ ಗೊತ್ತಿದೆ, ನಿನ್ನೆ ರಾತ್ರಿ ನೀವು ನ್ಯೂಸ್ ನೋಡಿದರೆ, ಲೇಟಾಗಿ ನೋಡಿದರೆ ಗೊತ್ತಿರುತ್ತೆ, ನಮ್ಮ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ ಫೈನಲಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಮೊದಲ ಬಾರಿಗೆ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡು ಚಾರಿತ್ರಿಕ ಸಾಧನೆ ಮಾಡಿದೆ. ಒನ್ ಡೇ ಕ್ರಿಕೆಟ್ನಲ್ಲಿ ವಿಶ್ವಕಪ್ಪನ್ನು ಪಡ್ಕೊಂಡಿದ್ದೇವೆ ನಾವು. ಮುಖ್ಯವಾಗಿ ಯಾರು, ಹರ್ಮನ್ಪ್ರೀತ್ ಕೌರ್ ಅವರು ಕ್ಯಾಪ್ಟನ್ನು, ಮತ್ತು ದೀಪ್ತಿ ಶರ್ಮಾ ಮತ್ತು ಶಫಾಲಿ ವರ್ಮಾ ಇವರು ಆಲ್ರೌಂಡರ್ ಆಗಿ ಒಳ್ಳೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಫಸ್ಟ್ ಟೈಮು ಭಾರತದ ವಿಮೆನ್ ಕ್ರಿಕೆಟ್ ಟೀಮು ಏಕದಿನ ಮಹಿಳಾ ಕ್ರಿಕೆಟ್ನಲ್ಲಿ ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡು ದೊಡ್ಡ ಸಾಧನೆಯನ್ನು ಮಾಡಿದೆ. ಇವಿಷ್ಟು ಇವತ್ತಿನ ಹೈಲೈಟ್ಸ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಾಳೆ ಭೇಟಿ ಆಗೋಣ.